ನಮಸ್ಕಾರ. ವಾರಾಹಿ ಸ್ತುತಿ. ಈ ಸ್ತುತಿ ಹೇಗಿದೆ ಅಂದರೆ, ಇದು ಬಹಳ ರಹಸ್ಯವಾದಂತಹ ಸ್ತುತಿ. ಇದು ಬಹಳ ವಿಶೇಷವಾದ ಸರಳ ರೂಪವಾಗಿ ಇದೆ. ಇದರೊಳಗೆ ಮೂಲ ಮಂತ್ರ ಏನಿದೆ, 105 ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂಥ ಮಂತ್ರ ಏನು ಶಕ್ತಿ ಇದೆ, ಅದನ್ನು ಎಲ್ಲರೂ ಕೂಡ ಜಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹಳ ನಿಯಮಗಳು ಬೇಕು. ಅಂಥದನ್ನು ಬಹಳಷ್ಟು ಸುಲಭವಾಗಿ ಸರಳವಾಗಿ ಸ್ತೋತ್ರ ರೂಪವಾಗಿ ಇದನ್ನು ತಂದಿದ್ದಾರೆ. ಇಷ್ಟು ಸುಲಭ ಇದು ಯಾರಿಂದ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಇದು ಸ್ತುತಿ ಯಾವ ಋಷಿ ಬರೆದರೋ ಗೊತ್ತಿಲ್ಲ. ಆದರೆ ಈ ಸ್ತುತಿ ನಮಗೆ ಸಿಕ್ಕಿದೆ ಅಂದರೆ ಇದು ಆಯಮ್ಮನ ಅನುಗ್ರಹ ಇರೋದ್ರಿಂದ ನಮಗೆ ಸಿಕ್ಕಿದೆ ಅಂತ ಅರ್ಥ. ಇದು ಏನು ಹೇಳ್ತದೆ, ನಮೋಸ್ತು ದೇವಿ ವಾರಾಹಿ ಜಯೈಕಾರ ಸ್ವರೂಪಿಣಿ. ಮೊದಲನೇದೆ ಜಯೈಕಾರ ಸ್ವರೂಪಿಣಿ, ಇದು ವಿಶೇಷಣ. ಜಯೈಕಾರ ಅಂದರೆ ಯಾರು ಈ ದೇವತೆಯನ್ನು ಸ್ತುತಿ ಮಾಡ್ತಾರೋ ಅವರಿಗೆ ಜಯಗಳು ಖಂಡಿತವಾಗಿ ಸಿಗ್ತದೆ. ಜಯಸ್ವರೂಪಿಣಿ ಇರೋದ್ರಿಂದ ನಮಗೆ ಜಯ ಸಿಗ್ತದೆ. ಈಗ ಏನಾಗ್ತದಂದರೆ, ಈಗ ಮೊನ್ನೆ ಹೀಗೆ ಮಾತಾಡಿದೆ ಒಬ್ಬರಿಗೆ. ಏನಾಗ್ತಂದರೆ, ನಾವು ಎಂಥಾರು ಸಹವಾಸ ಮಾಡಿದರೆ ಅಂತಹ ಗುಣಗಳು ನಮಗೆ ಬರ್ತವೆ. ಈಗ ಕುಡುಕರು ಸಹವಾಸ ಮಾಡಿದರೆ ಕುಡುಕರು ಅದು ಅಭ್ಯಾಸ ಆಗ್ತದೆ. ಇನ್ನು ಒಳ್ಳೆ ಸಜ್ಜನರ ಸಹವಾಸ ಮಾಡಿ ಸದ್ಗುಣಗಳು ಬರ್ತವೆ. ಹೀಗೆ ಸವಾಸ ದೋಷೇಣ ಗುಣಾಹ ಭವತಿ. ಹಾಗೆ ನಾವು ಯಾರ ಸಹವಾಸ ಮಾಡ್ತಾ ಇದ್ದೀವಿ, ನಿತ್ಯ ಪೂಜೆ ಮಾಡಬೇಕಂದ್ರೆ ನಾವೇನು ಯಾರ ಸಹವಾಸ ಆ ಗುಣಗಳು ನಮಗೆ ಬರ್ತವೆ. ಯಾರ ಜೊತೆಗಿರ್ತೀವೋ ಆ ಮಲ್ಲಿಗೆ ಹೂ ಇಟ್ಕೊಂಡು ಮಾಡಿದರೆ ಮಲ್ಲಿಗೆ ವಾಸನೆ ನಮಗಿರ್ತದೆ. ಅದೇ ಮೀನು ಮಾರೋದಾದರೆ ಮೀನಿನ ವಾಸನೆ ನಮಗಿರ್ತದೆ. ಹಾಗೆ ನಾವು ಪ್ರತಿನಿತ್ಯ ದೇವತೆಯನ್ನು ಉಪಾಸನೆ ಮಾಡಿದರೆ, ಯಾವುದೇ ಅಂದರೆ ಉಪಾಸನೆ ಮಾಡಿದ್ರೆ ಓದೋದು ಅಥವಾ ಸ್ತೋತ್ರ ಮಾಡಿದ್ದೀವಿ ಅಂದರೆ ಅದರ ಜೊತೆಗಿದ್ದೀವಿ ಅಂತ ಅರ್ಥ. ಅದರ ಗುಣಗಳ ಲಕ್ಷಣಗಳು ನಮಗೆ ಬಂದುಬಿಡ್ತವೆ. ಇದು ಮುಖ್ಯ. ಇದಕ್ಕಿಂತ ಪ್ರತಿನಿತ್ಯ ದೇವತಾ ಉಪಾಸನೆ, ಏನೋ ಒಂದು ಶ್ಲೋಕನೋ ಒಂದು ಮಂತ್ರನೋ ನಾಮನೋ ಅದನ್ನು ಮಕ್ಕಳಿಗೆ ಹೇಳೋದು ಬಹಳ ಮುಖ್ಯ. ಹೇಳೋದ್ರಿಂದ ಅದು ಮೈಗೆ ಹತ್ತುತ್ತೆ. ಅದು ಆ ಮಂತ್ರದ ಒಂದು ಸಹವಾಸದಿಂದ ಆ ಮಂತ್ರದ ಗುಣ ನಮ್ಮಲ್ಲಿ ವಿಶೇಷವಾಗಿ ಪ್ರವಾಹ ಆಗುತ್ತೆ. ಈ ಕೇಳಿದ್ರೆ ನಮ್ಮಲ್ಲಿ ಆ ಶಕ್ತಿ ಯಾಕೆ ಬರ್ತದೆ ಅಂದರೆ ಅದು ಪ್ರವಾಹ ಆಗುತ್ತೆ ಅಂತ ಅರ್ಥ. ಅದರ ಜೊತೆಗೆ ನಾವು ಸಂಬಂಧ ಬೆಳೆಸಿದೀವಲ್ಲ, ಹಾಗಾಗಿ ಅದರ ಶಕ್ತಿಗಳು ನಮಗೆ ಬರ್ತವೆ ಅಂತ ಅರ್ಥ. ನಮೋಸ್ತು ದೇವಿ ವಾರಾಹಿ ಜಯೈಕಾರ ಸ್ವರೂಪಿಣಿ ಜಪಿತ್ವಾ ಭೂಮಿ ರೂಪೇಣ ನಮೋ ಭಗವತಃ ಪ್ರಿಯೇ. ಜಪಿತ್ವ, ಜಪ ಅಂದ್ರೆ ಏನು? ಜಪ ಅಂದರೆ ನಾರಾಯಣ 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 ಇದು ಜಪ. ಧ್ಯಾನ ಮತ್ತೆ ಬೇರೆ. ಧ್ಯಾನ ಅಂದರೆ ಬಹಳ ಶಕ್ತಿ ಬೇಕು. ಧ್ಯಾನಕ್ಕೆ ಹೋಗ್ಬೇಕಂದ್ರೆ ಮನಸ್ಸು ಏಕಾಗ್ರತೆ ಇರಬೇಕು. ಇಲ್ಲಿ ಜಪ ಮಾಡೋಕ್ಕಾಗೋದಿಲ್ಲ ಸ್ವಾಮಿ, ನಾನು ಜಪಕ್ಕೆ ಕೂತ್ಕೊಂಡ್ರೆ ಮನಸ್ಸು ಎತ್ತಲಗೋ ಹೋಗುತ್ತೆ, ಏನೇನೋ ಬರ್ತವೆ, ಅದಕ್ಕೆ ಜಪ ಮಾಡೋದೇ ಬಿಟ್ಬಿಡ್ತೀನಿ ಅನ್ನೋರು ಭಾಳಷ್ಟು ಜನ. ಯಾರು ಜಪ ಅಂದರೆ, ಜಪಕ್ಕೆ ನಿಯಮ ಅಂದರೆ ಮಂತ್ರ ಪಠನ ಮಾಡ್ತಾ ಇದ್ದರೆ ಆಯಿತು, ಸ್ಪೃಹ ಇದೆ, ಅದ್ರ ಮೇಲೆ ಸ್ವಲ್ಪ ಗಮನ ಇದೆ, ಮನಸ್ಸು ಆ ಕಡೆ ಹೋಗುತ್ತೆ ಬರುತ್ತೆ. ಆದರೆ ಜಪಕ್ಕೆ ಫಲ ಮಾತ್ರ, ಜಪ ಮಾಡಿದ ಫಲ ಇರ್ತದೆ. ಧ್ಯಾನದ್ದು ಬೇರೆ ವಿಚಾರ. ಮನಸ್ಸು ನಿಲ್ಲಿಲ್ಲ ಅದು ಬೇರೆ. ಆದರೆ ಜಪಕ್ಕೆ ಮಾತ್ರ ಎಷ್ಟು ಜಪ ಮಾಡಿದರೂ ಅದರ ಒಂದು ಪುಣ್ಯ, ಅದರ ಶಕ್ತಿ ನಿಮಗೆ ಪ್ರವಾಹ ಆಗ್ತದೆ. ಒಂದು ಜಪಿತ್ವಾ ಭೂಮಿ ರೂಪೇಣ ನಮೋ ಭಗವತಃ ಪ್ರಿಯೆ. ಭೂಮಿಯ ರೂಪದಿಂದ, ಯಾಕಂದ್ರೆ ನಾವು ಇರೋದೇ ಭೂಮಿ ಮೇಲೆ. ಭೂಮಿ ಅಂದರೆ ಯಜ್ಞ ಸ್ವರೂಪ ಅಂತ. ಅಗ್ನಿಯೂ ಯಜ್ಞ ಸ್ವರೂಪ. ವರಾಹ ಎಲ್ಲಿ ಉತ್ಪತ್ತಿ ಆಯಿತು ಅಂದರೆ, ಹಿರಣ್ಯಾಕ್ಷನ ಸಂಹಾರ ಮಾಡಬೇಕಾದ್ರೆ ಆವಾಗ ಭೂಮಿಯಿಂದ ಯಜ್ಞ ಸ್ವರೂಪ ಅಂತ, ವರಾಹನನ್ನು ಯಜ್ಞ ಸ್ವರೂಪ ಅಂತ ಕರೀತಾರೆ. ಭೂಮಿಯನ್ನು ಉದ್ಧರಿಸಿರೋದ್ರಿಂದ ಭೂಮಿಯ ಆ ವರಾಹ ತತ್ವ ಎಲ್ಲವೂ ಕೂಡ ಭೂಮಿಯಲ್ಲಿ ಆ ಸಂಘದಿಂದ ಅಡಕವಾಗಿದೆ ಅಂತ. ನಾರಾಯಣ ತತ್ವ, ಆ ವರಾಹ ಶಕ್ತಿ ಈ ಭೂಮಿಯಲ್ಲಿ ಅಡಕವಾಗಿದೆ. ಹಾಗಾಗಿ ಭಗವತಃ ಪ್ರಿಯೆ ಭೂಮಿ ರೂಪೇಣ ನಮೋ ಭಗವತಃ ಪ್ರಿಯ. ಭಗವತ ಅಂದರೆ ನಾರಾಯಣ, ಭಗವಂತ. ಆ ಭಗವಂತನ ಪ್ರಿಯಳೇ, ನಿನಗೆ ನಿನ್ನ ಜಪ ಮಾಡಿದರೆ ಸಾಕು ಅವರಿಗೆ ಜಯ ಸಿಗ್ತದೆ ಅನ್ನುವಂಥದ್ದು ಇದರ ಒಂದು ಮೂಲ ಇರ್ತಕ್ಕಂಥ ಅರ್ಥ. ಅಂದರೆ ಈ ನಾಮ ಸ್ಮರಣೆ ಮಾಡಿದರೆ, ಸ್ತೋತ್ರ ಮಾಡಿದರೆ ನಮಗೆ ಎಲ್ಲೋದ್ರೂ ಜಯ ಸಿಗ್ತದೆ, ಇದು ಗ್ಯಾರಂಟಿ. ಅಂದರೆ ಎಲ್ಲರಿಗೂ ಸಿಗ್ತದ? ಎಲ್ಲರಿಗೂ ಸಿಗ್ತದೆ. ಆದರೆ ಭಾವನೆ ಬಹಳ ಮುಖ್ಯ, ಇಂಪಾರ್ಟೆಂಟ್ ಆಗಿರ್ತದೆ. ನಾವು ನಂಬಿಕೆ, ಶ್ರದ್ಧೆ ಏನಿರ್ತದೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಈ ಒಂದು
ಆ ಒಂದು ರಿಸಲ್ಟ್ ಅನ್ನೋದು. ಇನ್ನೊಂದು, ಬಹಳಷ್ಟು ನಂಬಿದ್ದೀನಿ ಆದರೆ ಆಗ್ತಾ ಇಲ್ಲ ಅನ್ನೋಂಥವ್ರು ಇರ್ತಾರೆ ಸಾಮಾನ್ಯವಾಗಿ. ಒಬ್ಬ ಮಹಾತ್ಮನ ನಾನು ಹೇಳ್ತೇನೆ, ಅವರ ಹೆಸರು ಮರೆತೋಗಿದೆ, ಕ್ಷಮಿಸಿ. ಅವರು ಪ್ರತಿನಿತ್ಯ 27 ಸರಿ ಲಲಿತಾ ಸಹಸ್ರನಾಮನ ಹೇಳ್ತಕ್ಕಂಥವ್ರು. ಮಹಾವಿದ್ಯಾವಂತ, ಮಹಾಜ್ಞಾನಿ. 27 ಸರಿ ಲಲಿತಾ ಸಹಸ್ರನಾಮನ ಬೆಳಗಿನ ಜಾವ ಎದ್ದು ಮಾಡೋಂಥವ್ರು. ಅವ್ರ ಪರಿಸ್ಥಿತಿ ಏನಂದರೆ, ಕಡು ಬಡತನ ಇರ್ತಕ್ಕಂಥ ಮನೆ, ಏನು ಮನೆ ಒಂದಿದೆ ಅಷ್ಟೇ, ಇಲ್ಲ ಇರ್ತಕ್ಕಂಥ ಹೊಲ ಎಲ್ಲ ಬೇರೆಯವ್ರಿಗಿಟ್ಟು ಸಾಲದ ಒಂದು ಆರ್ಥಿಕ ಮುಗ್ಗಟ್ಟು, ಎಲ್ಲರೂ ಸಾಲಗಾರರು ಮನೆಗೆ ಬಂದು ಓಡಾಡುವಂಥ ಸ್ಥಿತಿ. ಆದರೆ ಆತ ಮಾಡ್ತಾ ಇರೋದು 27 ಸಾರಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಏನು ಭಾವನೆ ಅಂದರೆ, ಅಮ್ಮನ ಹತ್ರ ಈ ತುಚ್ಛವಾದಂಥದ್ದು ನಾನು ಎಲ್ಲಿ ಕೇಳಲಿ ಅಂತ, ದುಡ್ಡು ಕೊಡು ಅಂತ ಎಲ್ಲಿ ಕೇಳಲಿ, ಆತ್ಮಜ್ಞಾನ ಕೊಡು, ಜ್ಞಾನ ಕೊಡು ಅಂತ ಅವ್ರು ಕೇಳುವಂಥದ್ದು. ಅದು ಪರಿಸ್ಥಿತಿ. ಆದರೆ ಅಲ್ಲಿ ಕೇಳಕ್ಕೆ ಆಗ್ತಾ ಇಲ್ಲ. ಒಂದ್ಸಲಿ ಆ ಸಾಲಗಾರ ಎಲ್ಲರೂ ಕೂಡ ಆ ಪತ್ರಗಳನ್ನ ಹೀಗೆ ಹಿಡ್ಕೊಂಡು ಸೀದಾ ಮನೆಗೆ ಬರ್ತಾರೆ ವಸೂಲಿಗೆ. ಇವತ್ತೇನಿದ್ರು ಒಂದು ಇದು ಮಾಡಿಬಿಡೋಣ. ಅವರು ಇನ್ನು 10 ಗಂಟೆ ಆದರೂ ಇನ್ನೂ ಅವರು ಸ್ತುತಿ ಮಾಡ್ತಾ ಇರ್ತಾರೆ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ, ಒಂದು ಚಮತ್ಕಾರ ನಡೀತದೆ. ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಬರ್ತದೆ. ಆ ನಾಮದ ಅರ್ಥ ಏನಂದರೆ, ಋಣ ನಿವಾರಣೆ ಮಾಡ್ತಕ್ಕಂಥವಳೆ ಅಂತ ಒಂದು ನಾಮ ಅರ್ಥ ಬರ್ತದೆ. ಆ ನಾಮ ಬಂದ ಕೂಡಲೇ ಅದು ಸ್ಫುರಣೆ ಆಗ್ತದೆ. ಸ್ಫುರಣೆ ಆದ ಕೂಡಲೇ, ಅಮ್ಮ ನೀನು ನಾನಿಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀನಲ್ಲ, ಇದು ನಿವಾರಣೆ ಅಂತ ಕೇಳಕ್ಕೆ ಅದರ ಸ್ಫುರಣೆ ಆಗುತ್ತೆ ಅಷ್ಟೇ. ಆ ಭಾವ, ಆ ಮಂತ್ರದ ಸ್ಫುರಣೆ ಆದ ತಕ್ಷಣ ಆ ದೇವಿಯ ಕನುಗ್ರಹ ಆಗಿರ್ತದಂದರೆ, ಅವರು ತನ್ಮಗ್ನಾಗಿ ಅಳ್ತಾ ಇರ್ತಾರೆ ದೇವ್ರ ಹತ್ರ. ಈ ಪರಿಸ್ಥಿತಿ ಹೀಗಿದೆ, ನನಗೆ ಗೊತ್ತಿಲ್ಲ ನೀನು ಅಂಥೇಳಿ ಸ್ತುತಿ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಂದು ಬಾಲಾರೂಪವನ್ನು ತಾಳಿ ಆ ಜಗನ್ಮಾತೆ ಹೊರಗೆ ಬಂದಿರ್ತಕ್ಕಂಥವ್ರಿಗೆಲ್ಲ, ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರಲ್ಲ, ನಿಮ್ಗೇನೆಲ್ಲ ಕೊಡ್ಬೇಕಲ್ಲ ಅಮೌಂಟು, ಎಲ್ಲವೂ ನಾನು ಸೆಟ್ಲ್ ಮಾಡ್ತೀನಿ, ಅವೆಲ್ಲ ತಗೊಂಡು ಹೋಗ್ರಿ ಅಂತ. ಅವರೆಲ್ಲ ತಗೊಂಡು, ಇಲ್ಲ ನಮ್ಮ ತಂದೆಯವ್ರು ಬರೋ ತನಕ ನಾನು ಇಲ್ಲಿರ್ತೀನಿ ಅಂತ ಹೇಳ್ತಾರೆ ಆ ಜಗನ್ಮಾತೆ. ಆದರೆ ಇಲ್ಲ, ಅವ್ರು ಬರೋದು ಪೂಜೆ ಲೇಟ್ ಆಗುತ್ತೆ, ನಾನು ಹೇಳ್ತೀನಿ, ಅದಕ್ಕೆ ಗುರ್ತೇನೆಂದರೆ ನಿಮ್ಮ ಪತ್ರಗಳೆಲ್ಲ ಇಲ್ಲಿ ಇಟ್ಟೋಗ್ರಿ, ನಾನು ಹೇಳ್ತೀನಿ ಅಂಥೇಳಿ ಅವರು ಹೋಗ್ತಾರೆ. ಹೋದ ಮೇಲೆ ಏನಾಗುತ್ತೆ, ಅವ್ರಿಗೆ ಹೆಂಗೆ ಹೇಳಪ್ಪ ಈ ಸಾಲಗಾರಿಗೆ ನಾನು ಹೇಳ್ಬೇಕಂತ ಹೇಳಿ ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದು ನೋಡಿದರೆ ಸಾಲಗಾರ ಯಾರೂ ಇಲ್ಲ. ನನಗೆ ಆ ಸಾಲಗಾರರು ಇಲ್ಲ. ಓಕೆ, ಏನಾಗುತ್ತೆ ಹೇಳಿ ಅಲ್ಲಿ ಕೂತ್ಕೊಳ್ತಾರೆ. ನಮ್ಮ ಗುರ್ತೇನೆಂದರೆ ಎಲ್ಲ ಪತ್ರಗಳೆಲ್ಲ ಇಲ್ಲಿಟ್ಟು ಹೋಗ್ತಾರೆ. ಇವರು ಎಲ್ಲ ಪೂಜೆ ಮುಗಿಸಿ ಬರ್ತಾರೆ. ಬಂದ ಕೂಡಲೇ ಅವ್ರಿಗೆ ಹೆಂಗೆ ಹೇಳ್ಬೇಕು, ಇವ್ರಿಗೆ ಮಖ ಹೆಂಗೆ ತೋರಿಸ್ಬೇಕು ಅಂತ ಅವ್ರಿಗೆ ಸಮಸ್ಯೆ. ಅವ್ರು ಬಂದು ಅವ್ರನ್ನ ಕೇಳ್ತಾರೆ, ಕ್ಷಮಾಪ ನನ್ನ ಕಡೆಯಿಂದ ದುಡ್ಡು ಕೊಡೋಕ್ಕಾಗಿಲ್ಲ ಅಂಥೇಳಿ ಏನೋ ಹೇಳೋಕೆ ಹೋಗ್ತಾರೆ. ಇಲ್ಲ, ಈಗ ನೀವು ಹೇಳಿದ್ರಲ್ಲ, ನಿಮ್ಮ ಮಗಳು ಹೇಳಿ ಎಲ್ಲ ನಮಗೆಲ್ಲ ಸೆಟ್ಲ್ಮೆಂಟ್ ಮಾಡಿ ಹೋಗಿದ್ದಾಳೆ, ಎಲ್ಲ ದುಡ್ಡೆಲ್ಲ ಇದೆ, ಇದು ಪತ್ರಗಳು ತೊಗೊಳ್ರಿ, ನಿಮಗೆ ಕೊಟ್ಟು ಹೋಗ್ಲಿಕ್ಕೆ ಹೇಳಿದರು ನಿಮ್ಮ ಮಗಳು ಅಂಥೇಳಿ ಮಗಳ ಹತ್ರ ಕಳಿಸಿದ್ರಲ್ಲ, ನಿಮ್ಗೆ ಹೇಳೋಗೋಣ ಅಂತ ಕೂತ್ಕೊಂಡಿವಿ ಅಂತ ಹೇಳ್ತಾರೆ. ಇದು ವೈಭವ. ಯಾಕಂದರೆ ಅಷ್ಟು 27 ಸಾರಿ ಲಲಿತಾ ಸಹಸ್ರನಾಮ ಜಪ ಮಾಡುವಂಥವ್ರಿಗೆ ಅಂತಹ ಕಷ್ಟ ಇದೆ ಅಂದರೆ, ಯಾವುದೋ ಪೂರ್ವಜನ್ಮದ ಕರ್ಮದಿಂದ ಅವು ಇರ್ತವೆ. ಅದನ್ನು ಇಟ್ಕೊಂಡು ನಾನೊಂದ್ಸಲಿ ಜಪ ಮಾಡಿದೆ, ನನಗೇನು ಫಲ ಸಿಗಲಿಲ್ಲ ಅಂದರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ಅಂತ ಅರ್ಥ. ಅದರಲ್ಲಿ ಏನೋ ಒಂದು ರಹಸ್ಯ ಇರ್ತದೆ. ಅವರು ಅಳ್ತಾರೆ ಏನಂದರೆ, ನೀವು ಪುಣ್ಯಾತ್ಮರು, ಅಮ್ಮನನ್ನು ನಾನು ದರ್ಶನ ಮಾಡಿಲ್ಲ, ನೀವು ದರ್ಶನ ಮಾಡಿದ್ರಿ ಅಂತೇಳಿ ಅವರಿಗೆ ನಮಸ್ಕಾರ ಮಾಡ್ತಾರೆ. ಇಂಥ ಒಂದು ವಿಶೇಷತೆಗಳಿರ್ತವೆ. ಯಾಕಂದರೆ ಆ ದೇವತಾ ಸ್ತುತಿ ಕೇಳಬೇಕಂದ್ರೂ ಆ ಮಹತ್ವ ಬೇಕಾಗ್ತದೆ. ಇನ್ನು ಮುಂದಿನ ಒಂದು ಶ್ಲೋಕ ಏನಂದರೆ, ಜಯ ಕ್ರೋಡಾಸ್ತು ವಾರಾಹಿ ದೇವಿ ತ್ವಾಂಚ ನಮಾಮ್ಯಹಂ. ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಜಯ ಕ್ರೋಡಾಸ್ತು. ಕ್ರೋಡ ಅಂದರೆ ಇದು ಹಂದಿಯ ವಾರಾಹ ಮುಖಕ್ಕೆ ಕ್ರೋಡ, ಅದು ಹಲ್ಲುಗಳಿಂದ ಭೂಮಿಯನ್ನು ಉದ್ಧಾರ ಮಾಡ್ತದಲ್ಲ, ಅದಕ್ಕೆ ಕ್ರೋಢ ಅಂತ ಕರೀತಾರೆ ವಾರಾಹ ರೂಪಕ್ಕೆ. ಜಯವನ್ನು ಕೊಡು ವಾರಾಹಿ ಮಂತ್ರದ ನಾನು ಈಗಾಗಲೇ ಈ ಸರಣಿಯಲ್ಲಿ ತಿಳಿಸ್ತೀನಿ. ವಾ ಅಂದರೆ ವಂ, ಅದು ಮಂತ್ರ, ವಂ ಅಮೃತ ಬೀಜ. ಆಮೇಲೆ ರಾ ಅಂದರೆ ಅಗ್ನಿ ಬೀಜ, ಹ ಅಂದರೆ ಆಕಾಶ ಬೀಜ. ಈ 3 ಬೀಜಗಳನ್ನು ಸೇರಿರ್ತಕ್ಕಂಥದ್ದು ಯಜ್ಞ ಸ್ವರೂಪ ಅಂತ ತಿಳ್ಕೊಂಡಿದ್ದೀವಿ. ಆ ಒಂದು ಸ್ವರೂಪ ಇರೋದ್ರಿಂದ ಯಾರು ವಾರಾಹಿಯನ್ನು ಸ್ತುತಿ ಮಾಡ್ತಾರೋ ಅವ್ರಿಗೆ ಜಯಗಳು
ಖಂಡಿತವಾಗಿ ಸಿಗ್ತಾ ಹೋಗ್ತವೆ ಅಂತ ಅರ್ಥ. ಆದರೆ ಜಯ ಸಿಗಬೇಕು ಅಂತ ಇದನ್ನು ಮಾಡಬಾರ್ದು. ಕಂಡೀಷನ್ ಏನಂದರೆ ಜಯ ಸಿಗಬೇಕು, ಅದಕ್ಕೆ ನಾನು ಮಾಡ್ತೀನಿ ಅಂದರೆ ಹಂಗಾಗೋದಿಲ್ಲ. ನಾವು ಸುಮ್ಮನೆ ಮಾಡ್ತಾ ಹೋದರೆ ಜಯ ಸಿಗ್ತಾ ಹೋಗ್ತದೆ. ಇದು ಬಹಳ ಮುಖ್ಯವಾಗಿದೆ. ಜಯ ಕ್ರೋಢಾಸ್ತು ವಾರಾಹಿ ದೇವಿ ತ್ವಾಂಚ ನಮಾಮ್ಯಹಂ. ಜಯ ವಾರಾಹಿ ವಿಶ್ವೇಶಿ ಮುಖ್ಯ ವಾರಾಹಿ ತೇ ನಮಃ. ಮುಖ್ಯ ವಾರಾಹಿ ಯಮ್ಮ. ಮುಖ್ಯ ವಾರಾಹಿ ಅಂದರೆ ಮೂಲದಲ್ಲಿ ಇರ್ತಕ್ಕಂಥವಳು. ಮೂಲ ಈ ಸೃಷ್ಟಿ ಪ್ರಾರಂಭ ಆದಾಗ ಅವತರಿಸ್ತಕ್ಕಂಥ ದೇವತೆ ಯಾರು ಅಂತ ಕೇಳಿದರೆ ವರಾಹ ಮೂರ್ತಿ ಮೊದಲೇ ಅವತಾರ. ಆತನ ಶಕ್ತಿಯೇ ವಾರಾಹಿ. ಹಾಗಾಗಿ ಮುಖ್ಯ ವಾರಾಹಿತೆ ಅಂಥೇಳಿ ಇಲ್ಲಿ ಒತ್ತು ಕೊಟ್ಟು ಮುಖ್ಯ ವಾರಾಹಿ ಆಗಿರ್ತಕ್ಕಂಥ ಏ ವಾರಾಹಿ ದೇವತೆಯೇ, ಅಮ್ಮ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಮೂರನೇ ಒಂದು ಶ್ಲೋಕ. ಮುಖ್ಯ ವಾರಾಹಿ ವಂದೇ ತ್ವಾಂ ಅಂಧೇ ಅಂಧಿನಿತೇ ನಮಃ. ಸರ್ವ ದುಷ್ಟ ಪ್ರದುಷ್ಟಾನಾಂ ವಾಕ್ ಸ್ತಂಭನ ಕರೀ ನಮಃ. ಇದು ಮಂತ್ರ. ಇಲ್ಲಿ ಆ 105 ಬೀಜಾಕ್ಷರಗಳಿರ್ತಕ್ಕಂಥ ಏನು ಇದಾವಲ್ಲ ಅದನ್ನು ಇಲ್ಲಿ ನಿಕ್ಷಿಪ್ತ ಮಾಡಿದ್ದಾರೆ. ಅಂಧೇ ಅಂಧಿನಿ ನಮಃ ಅಲ್ಲಿ ಅದನ್ನು ಇಲ್ಲಿ ಅಂಧೇ ಅಂಧಿನಿತೇ ನಮಃ ಅಂಥೇಳಿ ಸರಳ ರೂಪ ಮಾಡಿ ಇಟ್ಟಿದ್ದಾರೆ. ಮುಖ್ಯವಾರಾಹಿ ಒಂದೇ ತ್ವಂ ಅಂಧೇ ಅಂಧಿನಿ ನಮಃ. ಅಂಧೇ ಅಂದರೆ ಅಂಧ ಅಂದರೆ ಗೊತ್ತಾಗುತ್ತೆ, ಕುರುಡು ಅಂತ. ಅಂಧೇ ಅಂಧಿನಿತೇ ನಮಃ. ಅಂಧನನ್ನು ಮಾಡತಕ್ಕಂಥವಳು, ಅಂಧತ್ವವನ್ನು ಬಗೆಹರಿಸ್ತಕ್ಕಂಥವಳು, ಅಂಧತ್ವವನ್ನು ಕೊಡ್ತಕ್ಕಂಥವಳು ನೀನೇ ಅಂತ. ಅಂದರೆ ಕುರುಡರನ್ನು ಮಾಡ್ತಕ್ಕಂಥವಳು ನೀನೇ, ಕಣ್ಣನ್ನು ತೆಗೆಸ್ತಕ್ಕಂಥವಳು ನೀನೇ. ಅಂದರೆ ಜ್ಞಾನ ಸ್ವರೂಪಿಯೂ ನೀನೇ, ಅಜ್ಞಾನ ಸ್ವರೂಪಿಯೂ ನೀನೇ. ಅಂದರೆ ಯಾರಿಗೆ ಜ್ಞಾನವನ್ನು ಕೊಡಬೇಕು ಅವರ ಜ್ಞಾನವನ್ನು ಕೊಡ್ತಕ್ಕಂಥವಳು, ಯಾರಿಗೆ ಅಜ್ಞಾನವನ್ನು ಇಟ್ಟು ಇಲ್ಲೇ ಪ್ರಪಂಚದಲ್ಲಿ ಇರಿಸ್ಬೇಕಂದ್ರೆ ಆ ಅಜ್ಞಾನ ಕೊಡ್ತಕ್ಕಂಥವಳು ನೀನೇ ಅಂತ ಒಂದು ಅರ್ಥ. ಇನ್ನೊಂದೇನೆಂದರೆ ಇಲ್ಲಿ ಮುಂದೆ ಶತ್ರು ಅಂತ ಬರ್ತದೆ. ಯಾರಿಗೆ ನಮ್ಮ ಮೇಲೆ ದ್ವೇಷ ಅಸೂಯೆ ಏನಿರ್ತಾವಲ್ಲ, ನಮಗೆ ಆ ಶತ್ರುಗಳ ಮೇಲೆ ಶತ್ರುಗಳ ಕಣ್ಣುಗಳನ್ನು ಮುಚ್ಚುವಂತೆ ಮಾಡ್ತಕ್ಕಂಥವಳು, ಅವರನ್ನು ಕುರುಡನ್ನಾಗಿ ಮಾಡ್ತಕ್ಕಂಥವಳು. ಇದು ಒಂದು ಅರ್ಥದಲ್ಲಿ ಇದು ಕೂಡ ಬರ್ತದೆ. ಸರ್ವದುಷ್ಟ ಪ್ರದುಷ್ಟಾನಾಂ. ಸರ್ವದುಷ್ಟ ಅಂದರೆ ಎಲ್ಲ ದುಷ್ಟತೆಗಳು ಏನಿದ್ದಾವೋ, ದುಷ್ಟದಲ್ಲಿ ಇನ್ನೂ ದುಷ್ಟ ಅಂದರೆ ಪ್ರದೃಷ್ಟ ಅಂದರೆ ಪ್ರಕೃಷ್ಟ ಅಂದರೆ ಇನ್ನೂ ಕ್ರಮಬದ್ಧವಾಗಿರ್ತಕ್ಕಂಥ ದುಷ್ಟರು ಇರ್ತಾರೆ. ಕೆಲವರು ಮಾಮೂಲು ಸಣ್ಣ ಪುಟ್ಟ ದುಷ್ಟರು ಇರ್ತಾರೆ. ಇನ್ನೂ ಬಹಳ ಕ್ರಿಮಿನಲ್ಗಿಂತ ಕ್ರಿಮಿನಲ್ ಇರ್ತಾರಲ್ಲ, ಆ ಕ್ರಿಮಿನಲ್ ಅಂತ. ಅಂಥವ್ರಿಗೆ ವಾಕ್ ಸ್ತಂಭನ ಕರೀ ನಮಃ. ನಮ್ಮ ಮೇಲೇನಾದರೂ ಅಂಥದ್ದು ಏನಾದರೂ ಇದ್ದರೆ ಅವರ ವಾಕನ್ನು ಸ್ತಂಭನ ಮಾಡು. ವಾಕ್ ಬಹಳ ಮುಖ್ಯ ಸ್ಥಾನ. ವಾಕ್ಕಿಂದನೇ ವಾದ ಎಲ್ಲ ಬರೋದು ಅದಕ್ಕೆ. ವಾದ ಬರೋದೆಲ್ಲವೂ ಅದಕ್ಕೆ. ಈ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆನ ಒಂದೇ ಮನೆಗೆ ಇರಬಾರ್ದು, ಮದುವೆ ಆದಾಗ ಮೊದಲಿಗೆ ಅದು ಕಳಿಸ್ಬೇಕು ಅಂತ ಹೇಳ್ತಾರೆ. ಇದರ ರಹಸ್ಯ ಇದರೊಳಗಿದೆ ಒಂದು ರಹಸ್ಯ. ಏನು ಅಂದರೆ, ಈ ಅತ್ತೆ ಸೊಸೆ ಪ್ರಾರಂಭದಲ್ಲಿ ಬಂದಿರ್ತಾರಲ್ವ, ಏನಾದರೂ ಜಗಳ ಆಡಿದರೆ ಅದರಿಂದ ತೊಂದರೆ ಆಗ್ತದೆ. ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಇರೋದ್ರಿಂದ ಇಲ್ಲಿ ವಾದ ಮಾಡುವುದಾಗಲಿ ಕಲಹ ಮಾಡೋದಾಗಲಿ ಒಳ್ಳೆಯದಲ್ಲ. ಅದನ್ನು ತಪ್ಪಿಸ್ಲಿಕ್ಕೆ ಇದನ್ನು ಆಚರಣೆ ಇಟ್ಟಿದ್ದಾರೆ. ಇನ್ನು ಇದು ಆಧ್ಯಾತ್ಮಿಕವಾಗಿ ಸಾಮಾನ್ಯವಾಗಿರ್ತಕ್ಕಂಥವು ಬೇರೆ ಬೇರೆ ಇದ್ದಾವೆ. ಅವು ಸಾಮಾನ್ಯ ಎಲ್ಲರಿಗೂ ಗೊತ್ತು. ನಾವು ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನು ತಿಳ್ಕೊಳ್ಳೋದಷ್ಟೇ. ಈಗ ಯಾವಾಗ ಹೆಚ್ಚು ಹೊಸ್ದಾಗಿ ಬಂದಿರ್ತಾರೆ ಆವಾಗ ಒಬ್ಬರದೊಂದು ಅಭ್ಯಾಸ ಇರ್ತದೆ, ಒಬ್ರಿಗೆ ಅಭ್ಯಾಸ ಇರೋದಿಲ್ಲ. ಒಬ್ಬರ ಮನೆಗೊಂದು ಒಬ್ಬರು ಆಚಾರ ವ್ಯತ್ಯಾಸ ಇರ್ತದೆ, ಅಲ್ಲಿ ವಾದಗಳು ಬರ್ತವೆ. ಹಾಗಾಗಿ ಆ ವಾದಗಳಿಂದ ದೂರ ಸರಿಸಲಿಕ್ಕೆ ಆ ಒಂದು ತಿಂಗಳಲ್ಲಿ, ಯಾಕಂದರೆ ಅದು ಯಜ್ಞ ವಾರಾಹಿ. ವಾರಾಹಿ ಅಂದರೆ ಯಜ್ಞ ಸ್ವರೂಪ. ಯಜ್ಞ ಅಂದರೆ ವಾಕ್ ಸ್ವರೂಪ. ವಾಕ್ ಅಂದರೆ ಏನು ಅಂದರೆ ಅಗ್ನಿ. ವಾಕಿಗೆ ಅಧಿಪತಿ ಯಾರು? ಅಗ್ನಿ ಸ್ವರೂಪ. ಇದು ಯಜ್ಞ ಸ್ವರೂಪ ವಾರಾಹಿ ಆಗಿರೋದ್ರಿಂದ ಅದಕ್ಕೋಸ್ಕರ ಮಾತನ್ನು ಬಂದು ಮಾಡ್ತಕ್ಕಂಥವಳು. ಇದು ಮುಖ್ಯವಾಗಿ ಯಾರು ಈ ದೇವತೆಯನ್ನು ಸ್ತುತಿ ಮಾಡ್ತಾರೋ ಅವರ ಶತ್ರುಗಳು ಮಾತು ಬಂದಾಗತ್ತೆ. ಒಂದು ಕಣ್ಣು ಬಂದಾಗತ್ತೆ, ಎರಡನೇದು ಮಾತು ಬಂದಾಗತ್ತೆ. ಇನ್ನು ಮೂಲ ಮಂತ್ರದಲ್ಲಿರ್ತಕ್ಕಂಥದ್ದೇನಿದೆ ಅದು ಹೇಳೋದೇನಿಲ್ಲ, ಅದು ಸರಳವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಅದನ್ನು ಇಲ್ಲಿ ವಿವರಣೆ ಮಾಡ್ತೀನಿ. ಸರ್ವದುಷ್ಟ ಪ್ರದುಷ್ಟಾನಾಂ ವಾಕ್ ಸ್ತಂಭನ ಕರೀ ನಮಃ.
ವಾಕ್ಸ್ತಂಭನವನ್ನು ಮಾಡ್ತಕ್ಕಂತಹ ಜಗನ್ಮಾತೆಯೇ ನಿನಗೆ ನಮಸ್ಕಾರ. ಎಲ್ಲ ಶತ್ರುಗಳೆಲ್ಲರೂ ಏನಿದ್ದಾರೋ, ಶತ್ರುಗಳಂದರೆ ಹೊರಗಿನ ಶತ್ರುಗಳಲ್ಲ, ಅಂತಃಶತ್ರುಗಳಿದ್ದಾರೆ. ಅಂತ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವೆಲ್ಲ ಶತ್ರುಗಳಿದಾವೆ. ಅದ್ರ ಮರಿಗಳು ಎಷ್ಟಿದಾವೋ ಅನೇಕ ಇದಾವೆ. ಮೇನ್ 6 ಇದ್ದಾವೆ. ಅದ್ರ ನಂತರ ಬೇರೆ ಬೇರೆ ಪ್ರಕಾರ ಆಗ್ತಾ ಹೋಗ್ತದೆ. ಇವನ್ನ ಸಮೂಲವಾಗಿ ನಾಶನ ಮಾಡ್ತಕ್ಕಂಥವಳು ಯಾರು ಅಂದರೆ ಈ ವಾರಾಹಿ ದೇವಿ ಅಂತ ಅರ್ಥ. ನಮ್ಮೊಳಗೆ ಇರ್ತಕ್ಕಂಥ ಶತ್ರುಗಳನ್ನು ಕಳ್ಕೊಳ್ಳೋದೇ ಮುಖ್ಯ. ಹೊರಗಿರೋ ಶತ್ರುಗಳೇನು ಹೋಗ್ಬಿಡ್ತಾರೆ, ಆದರೆ ಒಳಗಿರೋ ಶತ್ರುಗಳು ಅವು ಒಳಗೆ ಇರ್ತಾರೆ. ನಮ್ಗೆ ಗೊತ್ತನೇ ಆಗೋದಿಲ್ಲ. ಎಷ್ಟು ಸೂಕ್ಷ್ಮ ಇರ್ತದೆ ಅಷ್ಟು ಸೂಕ್ಷ್ಮ ಇರ್ತವೆ ಒಳಗ ಶತ್ರುಗಳು. ಅವನ್ನು ಕೂಡ ಈ ಉಪಾಸನ ಮಾಡ್ತಾ ಇದ್ರೆ ಕ್ರಮೇಣ ಅವನ್ನು ಬಂದ್ ಮಾಡ್ತಾಳೆ. ನಾವು ಬಂದ್ ಮಾಡೋಕ್ಕಾಗಲ್ಲ. ನಾವು ಕಾಮ, ಕ್ರೋಧ ಅವೆಲ್ಲ ನಾನು ನಿಗ್ರಹಿಸ್ತೀನಿ, ಸಾಧ್ಯನೇ ಇಲ್ಲ. ಅನ್ನಮಾಚಾರ್ಯರು ಒಂದ್ಸಲ ಹೇಳ್ತಾರೆ, ಅನ್ನಮಾಚಾರ್ಯ ಸಿನಿಮಾದೊಳಗೊಂದು ಹಾಡು ಬರ್ತದೆ, ಉಚ್ಛ್ವಾಸ ನಿಶ್ವಾಸములు ಪಾಪ ಪುಣ್ಯములు. ಅದು ಏನಂದರೆ, ಅದರ ಅರ್ಥ ಏನಂದರೆ, ಪಾಪಪು ಪಗ್ಗಾಲು, ಅದು ಅರ್ಥ ಹೇಳ್ಬಿಡ್ತೀನಿ. ಈ ಪಾಪ ಪುಣ್ಯವಂತ ಹಗ್ಗ ಇದೆಯಲ್ಲ, ಅದು ಬಹಳ ದೊಡ್ಡದಪ್ಪ. ಅದನ್ನು ಹರಿಯೋಕೆ ನನ್ನಿಂದ ಸಾಧ್ಯ ಇಲ್ಲ, ನೀನೇ ಹರಿಬೇಕು. ಪಾಪವನ್ನು ಒಂದು ಹಗ್ಗನೆ, ಪುಣ್ಯನೂ ಒಂದು ಹಗ್ಗನೆ. ಪಾಪ ಮಾಡಿದರೆ ದುಃಖ ಅನುಭವಿಸೋಕೆ ಹುಟ್ಟಬೇಕು, ಪುಣ್ಯ ಮಾಡಿದ್ರೆ ಸುಖ ಅನುಭವಿಸ್ಲಿಕ್ಕೆ ಹುಟ್ಟಬೇಕು. ಎರಡೂ ಕೂಡ ಏನಾಗ್ತದಂದರೆ ಎರಡೂ ಹಗ್ಗಳೇ, ಎರಡೂ ಬಂಧನವೇ. ಹಂಗಾಗಿ ಎರಡನ್ನ ದೂರ ಮಾಡು ಅಂಥೇಳಿ ಅನ್ನಮಯ್ಯನವರು ಕೇಳ್ಕೊತಾರೆ. ಹಾಗೆ ಈ ಒಂದು ಬಂಧನಗಳೇನು ಒಳಗಿದ್ದಾವಲ್ಲ, ಅರಿಷಡ್ ವರ್ಗಗಳು, ಅವನ್ನ ಬಂಧನ ಮಾಡ್ತಕ್ಕಂಥದ್ದು ಈ ಜಗನ್ಮಾತೆ. ಯಾರು ಸ್ತುತಿ ಮಾಡ್ತಾರೋ ಇವರಿಗೆ ನಿಧಾನವಾಗಿ ಕ್ರಮೇಪಿ ಏನಾಗತ್ತಂದರೆ ಅರಿಷಡ್ ವರ್ಗಗಳು ಕಡಿಮೆ ಆಗ್ತವೆ. ಇನ್ನೊಂದು ಒಳಗಿನ ಅರ್ಥ, ನಮಸ್ತಂಭಿನಿ ಸ್ತಂಭೆ ತ್ವಾಂ, ಸ್ತಂಭನ ಮಾಡ್ತಕ್ಕಂಥವಳು ನೀನು. ಎಲ್ಲವನ್ನೂ ಸ್ತಂಭನ ಅಂದರೆ ಕದಲ್ದೇ ಇರ್ತಕ್ಕಂತಹ ಮಾಡ್ತಕ್ಕಂಥದ್ದು ನೀನೇ. ಜೃಂಭೆ ಜೃಂಭಿಣಿತೇ ನಮಃ, ಅದು ಕದಲಬೇಕಂದ್ರೂ ನೀನೇ. ಅದಲು ವಿಸ್ತಾರ, ಜೃಂಭ ಅಂದರೆ ಕದಲು ಅಂತ, ಕದಲ್ತಕ್ಕಂಥ ಮಾಡ್ತಕ್ಕಂಥದ್ದು ನೀನೇ, ಕದಲ್ದೇ ಇರ್ತಕ್ಕಂಥದ್ದು ನೀನೇ. ಕದಲಬೇಕಂದ್ರೂ ನೀನೇ ಕಾರಣ, ಕದಲ್ದೇ ಇರಬೇಕಂದ್ರೂ ಕೂಡ ನೀನೇ ಕಾರಣ. ಅಂದರೆ ತೇನ ವಿನಾ ತೃಣಮಪಿ ನ ಚಲತಿ ಅನ್ನುವಂಥ ಒಂದು ಅರ್ಥದಲ್ಲಿ ನಾವು ನೋಡಿದರೆ ಪರಬ್ರಹ್ಮ ವಸ್ತುವೇ ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇ ಜಗನ್ಮಾತೆ, ನೀನು ಪರಬ್ರಹ್ಮ ವಸ್ತುವಿದ್ದೀಯಾ. ಯಾವುದೇ ಒಂದು ಕದಲಬೇಕಂದ್ರೆ ಯಮ್ನ ಅನುಗ್ರಹ ಬೇಕು. ಯಮ್ನ ಅನುಗ್ರಹ ಇಲ್ಲದೆ ಕದಲಕ್ಕೆ ಸಾಧ್ಯ ಇಲ್ಲ. ಅದೇನು ದೇವರ ಏನೋ ಹೇಳ್ತಾರೆ ಗಾದೆ, ಹುಲ್ಕಡ್ಡಿ ಕದಲೋದಿಲ್ಲ, ಅವನ ಅನುಗ್ರಹ, ಈಶ್ವರನ ಅನುಗ್ರಹ ಇದ್ದರೆ ಹುಲ್ಕಡ್ಡಿ ಕದಲೋದಿಲ್ಲ, ನಿಮಗೆ ಗೊತ್ತಿರ್ತದೆ. ಈ ಥರ ಗಾದೆ. ಅದು ಕೂಡ ಇಲ್ಲಿ ಸ್ತಂಭನಕರಿ. ಎಲ್ಲವನ್ನು ಜೃಂಭ ಮಾಡಬೇಕಂದ್ರೂ ಕದಲಿಸಬೇಕಂದ್ರೂ ಆಯಮನ ಶಕ್ತಿ ಬೇಕು, ಸ್ತಂಭನವಾಗಿರ್ಬೇಕಂದ್ರೆ ಆಯಮನ ಶಕ್ತಿ. ಹಾಗಾಗಿ ನಾವು ಪ್ರತಿಕ್ಷಣ ಚಲನೆ ಮಾಡ್ತಿದ್ದೀವಿ, ನಾವು ಮಾತಾಡ್ತಿದ್ದೀವಿ, ನೋಡ್ತಾ ಇದ್ದೀವಿ ಅಂತಂದರೆ ಆಯಮನ ಕೃಪೆ ಇರೋದ್ರಿಂದ ನೋಡ್ತಾ ಇದ್ದೀವಿ. ಅದಕ್ಕಾದರೂ ಅದರ ಕೃತಜ್ಞತೆ ಸಲ್ಲಿಸೋದಕ್ಕಾದ್ರೂ ನಾವು ಅಮ್ಮನನ್ನು ಸ್ತುತಿ ಮಾಡಬೇಕು. ಏನು ಕೊಟ್ಟಿಲ್ಲ ಅಂತಲ್ಲ, ಏನಕ್ಕೆ ಕೊಟ್ಟಿದ್ದಾಳ ಅದಕ್ಕೆ ನಾವು ಸ್ತುತಿ ಮಾಡಬೇಕಂತ ಒಂದು ಸ್ಥಿತಿ ಇರ್ತಕ್ಕಂಥದ್ದು. ರುಂಧೇ ರುಂಧಿನಿ ನಮಃ ವಂದೇ ತ್ವಾಂ ನಮೋ, ರುಂಧೇ ರುಂಧಿನಿ ವಂದೇ ತ್ವಾಂ ನಮೋ ದೇವಿ ತು ಮೋಹಿನಿ. ರುಂಧೆ ತಡೆಯುವಂಥವಳು. ಸ್ತಂಭನ ಮಾಡೋದು ಹಂಗೆ, ಅದನ್ನು ಅಡ್ಡಗಟ್ಟಿ ತಡೀತಕ್ಕಂಥದ್ದಕ್ಕೆ ರುಂಧೆ ಅಂದರೆ ಅಡ್ಡಗಟ್ಟು, ತಡೆಗಟ್ಟು ಅಂತ ಅರ್ಥ. ತಡೆಗಟ್ಟುವಂತಹ ಸ್ವರೂಪ ಇರ್ತಕ್ಕಂಥವಳೇ ನಿನಗೆ ನಮಸ್ಕಾರ. ನಮಗೆ ಎಷ್ಟು ಕರ್ಮಗಳಿದ್ದಾವೋ ಏನು ಕಥೆಯೋ ಗೊತ್ತಿಲ್ಲ. ಅವನ್ನ ಎಲ್ಲವನ್ನು ನಾವು ಅನುಭವಿಸ್ಬೇಕಂದ್ರೆ ಜೀವನದಾಗ ಸಾಧ್ಯನೇ ಇಲ್ಲ. ಅವನ್ನ ಕೆಲವೊಂದು ತಡೆಗಟ್ಟತಕ್ಕಂಥ ಶಕ್ತಿ ಆ ಜಗನ್ನ, ನಾವೇನು ಪ್ರಾರಬ್ಧ ಕರ್ಮ ಎಲ್ಲ ಜನ್ಮದ್ದೆಲ್ಲ ಈಗೇನು ತಂದಿಟ್ಕೊಳ್ಳಲ್ಲ, ಅದ್ರಾಗ ಸ್ವಲ್ಪ ಭಾಗ ತಂದಿಟ್ಕೊಂಡಿರ್ತೀವಿ. ಅದನ್ನು ಕ್ಲಿಯರ್ ಮಾಡ್ಕೊಂಡು ಮತ್ತೆ ಕ್ಲಿಯರ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಶಾಸ್ತ್ರಗಳು ಅದನ್ನು ಹೇಳ್ತಾ ಇವೆ. ಎಂಥದ್ದು ರುದ್ರಾಧ್ಯಾಯ, ರುದ್ರ ನಮಕ ಸ್ತೋತ್ರ, ರುದ್ರಾಧ್ಯಾಯ ಏನು ಹೇಳ್ತದಲ್ಲ, ಅದು ಕೂಡ ಇದೆ ಹೇಳ್ತಾ. ಅಲ್ಲಿ ಹೇಳ್ತಕ್ಕಂಥ ರುದ್ರಾಧ್ಯಾಯದಲ್ಲಿ ಶಿವನನ್ನು ಸ್ತುತಿ ಮಾಡೋದೇನು ಅಂದರೆ, ಹೇ ಸ್ವಾಮಿ, ನಾನು ಏನು ಪ್ರಾರಬ್ಧ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಆ ಬಾಣಗಳು ಬರ್ತಾ ಇದ್ದಾವೆ, ಅದನ್ನು ನನ್ನ ಮೇಲೆ ಬಿಡಬೇಡ, ನಾನು ನಿನ್ನ ಶರಣ ಹೊಂದಿದ್ದೀನಿ, ನನ್ನ ಮೇಲಿರ್ತಕ್ಕಂಥ ದುಷ್ಟರ ಮೇಲೆ ಬಾಣವನ್ನು ಬಿಡು ಅನ್ನುವಂತಹ ಶಬ್ದ ಬರ್ತದೆ. ಆ ರುದ್ರದ ಒಂದು ಅರ್ಥವೂ ಕೂಡ ಇಲ್ಲಿ ಸಂಕ್ಷೇಪವಾಗಿದ್ರಲ್ಲಿ ಅಡಕವಾಗಿದೆ ಅನ್ನೋದನ್ನ ನಾವಿಲ್ಲಿ ಈ ರುಂಧಿನಿ ನಮಃ ಅನ್ನುವಂಥದ್ರಲ್ಲಿ ನಾವು
ತಿಳ್ಕೊಳ್ಬೇಕು. ಒಂದೇ ತ್ವಾಂ, ನನಗೆ ಬರ್ತಕ್ಕಂಥ ಕಷ್ಟಗಳನ್ನು ತಡಿತಕ್ಕಂಥವಳು ಅಂತಕ್ಕಂಥ ಒಂದು ಅರ್ಥವನ್ನು ತಗೊಂಡ್ರೆ, ಇನ್ನೊಂದರ ದುಷ್ಟರು ನಮ್ಮ ಮೇಲೆ ಬರದೆ ತಡಿತಕ್ಕಂಥವಳು ಕೂಡ ನೀನೇ ಅನ್ನೋದು ಇಲ್ಲಿ ನಾವು ತಗೊಳ್ಬೇಕು. ನಮೋ ದೇವೀತು ಮೋಹಿನಿ, ದೇವಿ ನೀನು ಮೋಹನ ಸ್ವರೂಪಳಾಗಿರ್ತಕ್ಕಂಥವಳು, ಮೋಹನವನ್ನು ಉಂಟು ಮಾಡ್ತಕ್ಕಂಥವಳು ಕೂಡ ನೀನೇ. ಅರೆ ಮೋಹಿನಿ ನೀನೇ ಅಂತ, ನಮೋ ದೇವೀತು ನೀನೇ ಮೋಹಿನಿ ಅಂತಂದರೆ ಈಗೆಲ್ಲ ನಾವು ಮೋಹಕ್ಕೆ ವಶ ಆಗಿಬಿಟ್ಟಿದ್ದೀವಲ್ಲ, ಹೆಂಗೆ ಅಂತಂದರೆ ಅದು ಕೂಡ ಆಯಮ್ಮನ ಕೃಪೆನೇ. ಅಕಸ್ಮಾತ್ ಸಂಪೂರ್ಣ ಜ್ಞಾನ ಆಗಿಬಿಟ್ಟಿತ್ತು ಅಂತ ಇಟ್ಕೊಳ್ರಿ, ಪರಿಸ್ಥಿತಿ ಹೇಳ್ತೇನೆ ಹೆಂಗಿರ್ತದೆ ಅಂತ. ಈಗ ಆಯಮ್ಮ ಆಗಲೇ ಹೆರಿಗೆ ಆಗಿದೆ, ಸಂಪೂರ್ಣ ಜ್ಞಾನ ಆಗಿದ್ದಾಳೆ ಅಂತ ಇಟ್ಕೊಳ್ರಿ, ಮಗು ಆಗಿದೆ. ಆಯಮ್ಮ ಯಾರ ಮಗು, ಯಾರು ತಾಯಿ, ಯಾರು ಹಾಲು, ಯಾರು ಕೊಡಬೇಕಂತ ಹೋಗ್ಬಿಟ್ರೆ ತಾಯಿ, ಮಗು ಪರಿಸ್ಥಿತಿ ಏನು? ಶಿವಾಯ ನಮ. ಯಾರ ಮಗ, ಯಾರ ತಾಯಿ, ಯಾರ ತಂದೆ ಅಂದರೆ ಏನಾಯ್ತು? ಪರಿಸ್ಥಿತಿನೇ ಇಲ್ಲ. ನಮ್ಮ ಪರಿಸ್ಥಿತಿ ಹಂಗಾಗಿದ್ರೆ, ನಮ್ಮ ತಂದೆ ತಾಯಿಗಳೇ ಹಂಗೆ. ಆ ಮೋಹ ಇಲ್ಲದೆ ಇದ್ದರೆ ನಾವು ಬದುಕಿರ್ತಿದ್ವಾ? ನಾವು ಬದುಕಿರ್ಬೇಕಂದ್ರೆ ಆ ಮೋಹ ಇರಬೇಕಿದ್ರೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯ. ಹಾಗೆ ಆ ಮೋಹವ ಸ್ವರೂಪಳು ಅವಳೇ, ಆ ಮೋಹವನ್ನು ತೆಗಿತಕ್ಕಂಥವಳು ಅವಳೇ. ಅದರ ಸ್ವರೂಪ ಅಂದರೆ ಅದರ ವಿರುಗುಡುಗಳು ಕೂಡ ಇರ್ತದೆ ಅಂಥೇಳಿ ಅರ್ಥ. ಹಾಗಾಗಿ ಆ ಮೋಹಿನಿ ಸ್ವರೂಪವಾಗಿರ್ತಕ್ಕಂಥವಳು ಕೂಡ ಈ ಜಗನ್ಮಾತೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಳೋಣ. ಈಗ 3 1 2 3 4 ಶ್ಲೋಕಗಳ ಅರ್ಥವನ್ನು ತಿಳ್ಕೊಂಡಿದ್ದೀವಿ. ಮುಂದೆ ನಾಳೆ ದಿವಸ ಇನ್ನು ಉಳಿಕಿದ ಶ್ಲೋಕಗಳನ್ನು ತಿಳ್ಕೊಳ್ತೀವಿ. ಅದರ ನಂತರ ಇದಾದಮೇಲೆ ವಾರಾಹಿ ಕವಚದ ಬಗ್ಗೆ ತಿಳ್ಕೊಳ್ಳೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.